ಅಮೆರಿಕದಲ್ಲಿ ಇತ್ತೀಚೆಗೆ ಭಾರತೀಯರ ವಿರುದ್ಧದ ಜನಾಂಗೀಯ ದ್ವೇಷ ಆಂಟಿ ಇಂಡಿಯಾ ರೇಸಿಸಂ ಮತ್ತಷ್ಟು ಹೆಚ್ಚಾಗತೊಡಗಿದೆ. ಟ್ರಂಪ್ ಸರ್ಕಾರವು H-1B ವೀಸಾ ನಿಯಮಗಳನ್ನು ಕಠಿಣಗೊಳಿಸಿದ ನಂತರ ಏಷ್ಯಾದ ಮೂಲಗಳ, ಅದರಲ್ಲೂ ಮುಖ್ಯವಾಗಿ ಭಾರತೀಯರ ವಿರುದ್ಧದ ಜನಾಂಗೀಯ ದ್ವೇಷ ಉಲ್ಬಣವಾಗಿದೆ. ಭಾರತೀಯರನ್ನು ನೇಮಿಸಿಕೊಂಡ ಫೆಡೆಕ್ಸ್, ವಾಲ್ಮಾರ್ಟ್, ವೆರಿಜೋನ್ ಮುಂತಾದ ಬೃಹತ್ ಕಂಪನಿಗಳ ವಿರುದ್ಧ ಆನ್ಲೈನ್ನಲ್ಲಿ ದ್ವೇಷ, ಬಾಯ್ಕಾಟ್ ಕರೆಗಳು ಮತ್ತು ಹಿಂಸೆಯ ಬೆದರಿಕೆಗಳು ಹೆಚ್ಚಾಗುತ್ತಿದ್ದು, ಅಮೆರಿಕನ್ನರ ಕೆಲಸಗಳನ್ನು ಭಾರತೀಯರಿಗೆ ಮಾರಾಟ ಮಾಡಲಾಗುತ್ತಿದೆ ಎಂದು ಈ ಕಂಪನಿಗಳ ವಿರುದ್ಧ ಆರೋಪ ಮಾಡಲಾಗುತ್ತಿದೆ. ಇದು ಇತ್ತೀಚೆಗೆ ಸಂಘಟಿತ ರೂಪ ತಾಳುತ್ತಿದೆ. ಎಕ್ಸ್ ಟ್ವಿಟರ್ನಲ್ಲಿ ಫಜಿತ್ ಮತ್ತು ಸ್ಟ್ರೀಟ್ ಶಟರ್ನಂತಹ ಶಬ್ದಗಳನ್ನು ಭಾರತೀಯರಿಗೆ ಬಳಸಿ ಅವಮಾನಿಸಲಾಗುತ್ತಿದ್ದು, ಭಾರತಕ್ಕೆ ಹೋಗಿ ಎಂಬ ಆಗ್ರಹಗಳು ಮೆಗಾ ಬೆಂಬಲಿಗ ತೀವ್ರವಾದಿ ಗುಂಪುಗಳಿಂದ ಹೆಚ್ಚಾಗತೊಡಗಿವೆ. ಸಣ್ಣ ಕುತ್ತಿಗೆಯವರು, ಮಲದ ವಾಸನೆಯವರು, ದನದ ಮೂತ್ರ ಕುಡಿಯುವವರು, ವಿಗ್ರಹಾರಾಧಕರು, 330 ದೇವರುಗಳನ್ನು ಪೂಜಿಸುವವರು ಎಂದು ಭಾರತೀಯರನ್ನು ಉದ್ದೇಶಿಸಿ ಇವರನ್ನು ಫಜೀತ್ಗಳು ಎಂದು ಆನ್ಲೈನ್ ಪೇಜ್ಗಳಲ್ಲಿ ಅವಮಾನಿಸಲಾಗುತ್ತಿದೆ. ಭಾರತೀಯರು ಸ್ಟ್ರೀಟ್ ಶಿಟರ್ಸ್ ಅಂದರೆ ರಸ್ತೆ ಬದಿಯಲ್ಲಿ ಮಲ ವಿಸರ್ಜಿಸುವವರು, ಮನೆಗಳಲ್ಲಿ ಶೌಚಾಲಯ ಹೊಂದಿಲ್ಲದವರು ಎಂದು ಅವಮಾನಿಸಲಾಗುತ್ತಿದೆ. ಫೈನಾನ್ಷಿಯಲ್ ಟೈಮ್ಸ್ ಮತ್ತು ಇತರ ಮೂಲಗಳ ಪ್ರಕಾರ ಇತ್ತೀಚೆಗೆ ಆನ್ಲೈನ್ ಸ್ಲರ್ಗಳು 69% ಏರಿಕೆಯಾಗಿವೆ. ಸ್ಟಾಪ್ ಅಪ್ ಹೇಟ್ ಹಾಗೂ ಮೂನ್ ಶೂಟ್ ವಿಶ್ಲೇಷಣೆಗಳ ಪ್ರಕಾರ H-1B ವೀಸಾ ಕುರಿತಂತೆ ಟ್ರಂಪ್ ಸರ್ಕಾರ ವೀಸಾಗೆ ವಿಧಿಸಿರುವ $1,00,000 ಶುಲ್ಕ ಮತ್ತು ಕಠಿಣ ನಿಯಮಗಳು ಭಾರತೀಯ ಜನಾಂಗೀಯ ನಿಂದನೆಗೆ ಮುಖ್ಯ ಕಾರಣವಾಗಿವೆ. This will ensure that the people they're bringing in are actually very highly skilled and that they're not replaceable by American workers. So it'll protect. ಟ್ರಂಪ್ ಈ ದ್ವೇಷವನ್ನು ನೇರವಾಗಿ ಖಂಡಿಸಿಲ್ಲ ಅಥವಾ ಖಂಡಿಸುವ ಪ್ರಯತ್ನವಂತೂ ಮಾಡಿಯೇ ಇಲ್ಲ. ಈ ಟ್ರಂಪ್ ಅವರ ಜನಾಂಗೀಯ ನಿಂದನೆ ಹೊಸದೇನಲ್ಲ. ಅವರು ಈ ಹಿಂದೆಯೂ ತಮ್ಮ ಭಾಷಣಗಳಲ್ಲಿ ವಲಸಿಗರನ್ನು ಟೀಕಿಸುತ್ತಲೇ ಇದ್ದಾರೆ. ಭಾರತೀಯರನ್ನು ಜಾಬ್ ಸ್ಟೀರರ್ಸ್ ಎಂದು ಜರಿದಿದ್ದಾರೆ. 2025 ಅಕ್ಟೋಬರ್ ತಿಂಗಳಿನಲ್ಲಿ ಭಾರತೀಯರಿಗೆ ದೀಪಾವಳಿ ಶುಭಾಶಯ ಕೋರಿದ ಅಮೆರಿಕ ಅಧಿಕಾರಿಗಳಾದ ವಿವೇಕ್ ರಾಮಸ್ವಾಮಿ, ಕ್ಯಾಶ್ ಪಟೇಲ್, ನಿಕ್ಕಿ ಹೇಲ್ ಮುಂತಾದವರ ಮೇಲೆ ಮೆಗಾ ಎಂದು ಗುರುತಿಸಲಾಗಿರುವ ಮೇಕ್ ಗ್ರೇಟ್ ಅಮೆರಿಕ ಆಗೇನ್ ಗುಂಪಿನ ಬೆಂಬಲಿಗರಿಂದ ನಿಂದನೆ, ಬೆದರಿಕೆಗಳು ಬಂದಿವೆ. ಆದರೂ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತು ಉಪಾಧ್ಯಕ್ಷ JD ವ್ಯಾನ್ಸ್ ಈ ದೇಶದ ವಾತಾವರಣವನ್ನು ತಿಳಿಗೊಳಿಸಲು ಏನೂ ಮಾಡಿಲ್ಲ. ಟ್ರಂಪ್ ಅವರ ಸ್ನೇಹಿತರಾದ ವಿವೇಕ್ ರಾಮಸ್ವಾಮಿ ಅವರು ಈ ಜನಾಂಗೀಯ ದ್ವೇಷದ ಟ್ರೆಂಡ್ ಅನ್ನು ಖಂಡಿಸಿದ್ದಾರೆ. ಹೆರಿಟೇಜ್ ಅಮೆರಿಕನ್ ಎಂಬುದು ಅಮೆರಿಕದ ಮೌಲ್ಯಗಳ ವಿರೋಧಿ ಎಂದು ಟೀಕಿಸಿದ್ದಾರೆ. 2025 ಡಿಸೆಂಬರ್ನಲ್ಲಿ ಟರ್ನಿಂಗ್ ಪಾಯಿಂಟ್ USA ಅಮೆರಿಕದ ಫೆಸ್ಟ್ ಸಮ್ಮೇಳನದ ತಮ್ಮ ಭಾಷಣದಲ್ಲಿ ಮೂಲ ನಿವಾಸಿ ಅಮೆರಿಕನ್ನರು ಎಂಬ ಭಾವನೆ ಹುಚ್ಚುತನದ್ದು. ಅಮೆರಿಕನ್ನರ ಗುರುತು ರಕ್ತ ಸಂಬಂಧದ ಮೇಲೆ ಅಥವಾ ಮೂಲ ನಿವಾಸಿಗಳು ಎಂಬುದರ ಮೇಲೆ ಅಲ್ಲ, 1776ರ ಸ್ವಾತಂತ್ರ್ಯ, ಸಂವಿಧಾನ, ಸಮಾನತೆಯ ಆದರ್ಶದ ಮೇಲೆ ಅವಲಂಬಿತವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಮಸ್ವಾಮಿ ಅವರ ಈ ಹೇಳಿಕೆಯು ಭಾರೀ ಚರ್ಚೆಗೆ ಕಾರಣವಾಗಿದ್ದು, ಕೆಲವರಿಂದ ಪ್ರಶಂಸೆಗೆ ಕಾರಣವಾಗಿದೆ. ಹಾಗೆಯೇ ಮೇಕ್ ಅಮೆರಿಕ ಗ್ರೇಟ್ ಅಗೇನ್ ಬೆಂಬಲಿಗರಿಂದ ಖಂಡನೆಗೆ ಒಳಗಾಗಿದೆ. ಭಾರತೀಯರ ವಿರುದ್ಧ ಅಮೆರಿಕದಲ್ಲಿ ನಡೆಯುತ್ತಿರುವ ಜನಾಂಗೀಯ ದ್ವೇಷದ ಬಗ್ಗೆ ಮೌನ ವಹಿಸಿರುವ ಭಾರತದ ಪ್ರಧಾನಿ ಮೋದಿ ಅವರ ಮೌನದ ವಿರುದ್ಧ ಅಮೆರಿಕ ನಿವಾಸಿ ಭಾರತೀಯರು ಅಮೆರಿಕ ವೈಟ್ ಹೌಸ್ ಮುಂಭಾಗದಲ್ಲಿ ಪ್ರತಿಭಟನೆಯನ್ನೂ ಸಹ ಮಾಡಿದ್ದಾರೆ. ನಿಮ್ಮ ಆದ್ಯತೆಯ ಸುದ್ದಿಗಳಿಗಾಗಿ ವೀಕ್ಷಿಸಿ ನ್ಯೂಸ್ ಟುಡೇ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿ.